ನಮಸ್ಕಾರ ಮಕ್ಕಳೇ, ಇದು ಗಣಿತ 8ನೇ ತರಗತಿ ಭಾಗ 2 ಅಧ್ಯಾಯ 8 ಪರಿಮಾಣಗಳ ಹೋಲಿಕೆ. ಈ ಪಾಠದಲ್ಲಿ ಹೋಗೋಣ. ಮಾರಾಟವೊಂದರಲ್ಲಿ ಅಂಗಡಿಯು ಎಲ್ಲ ವಸ್ತುಗಳ ನಮೂದಿತ ಬೆಲೆಯ ಮೇಲೆ 10% ರಿಯಾಯಿತಿ ನೀಡುತ್ತಿದೆ. ಹಾಗಾದರೆ ರೂಪಾಯಿ 1450 ಎಂದು ನಮೂದಿತವಾಗಿರುವ ಒಂದು ಜೊತೆ ಜೀನ್ಸ್ ಮತ್ತು ಪ್ರತಿಯೊಂದಕ್ಕೆ ರೂಪಾಯಿ 850 ಎಂದು ನಮೂದಿತವಾಗಿರುವ 2 ಶರ್ಟ್ಗಳಿಗೆ ಗ್ರಾಹಕನೊಬ್ಬನು ಎಷ್ಟು ಹಣ ಪಾವತಿಸಬೇಕಾಗುತ್ತದೆ ಅಂತ. ಇಲ್ಲಿ MRP ಪ್ರೈಸ್ ಕೊಟ್ಟಿದ್ದಾನೆ. ಅವನು 10% ಕಳೆದು ಎಷ್ಟು ಕಟ್ಟಬೇಕು ಅಂತ ಇಲ್ಲಿ ಕೇಳಿದ್ದಾನೆ. ಅದನ್ನು ನಾವು ಎಕ್ಸೈಜ್ನಲ್ಲಿ ಮಾಡೋಣ. ಈಗ ಜೀನ್ಸ್ ಪ್ಯಾಂಟ್ ಬೆಲೆ ಎಷ್ಟು? 1450. 2 ಶರ್ಟ್ಗಳ ಬೆಲೆ, ಒಂದು ಶರ್ಟ್ ಬೆಲೆ 850, 2 ಶರ್ಟ್ಗಳ ಬೆಲೆ 200, 2 5 10 0 10 1 2 8 16 1 17 1700 ರೂಪಾಯಿ 2 ಶರ್ಟ್ ಬೆಲೆ. ಜೀನ್ಸ್ ಪ್ಯಾಂಟು 2 ಶರ್ಟ್ ಎರಡೂ ಸೇರಿ ಕೂಡಿದರೆ 3150. ಒಟ್ಟು ನಮೂದಿತ ಅಂದರೆ ಒಟ್ಟು MRP ಪ್ರೈಸು 3150. ರಿಯಾಯಿತಿ ಎಷ್ಟು? 10% ಅಂದರೆ 100ಕ್ಕೆ 10. 3150ಕ್ಕೆ ಎಷ್ಟು ರಿಯಾಯಿತಿ ಆಗುತ್ತೆ? 100ಕ್ಕೆ 10 ಆದರೆ 3150ಕ್ಕೆ ಎಷ್ಟು ಅಂತ ಈ ರೀತಿ ಬರ್ಕೋಬೇಕು. 0ಗೂ 0ಗೂ ಹೋಯ್ತು, ಈ 0ಗೂ ಈ 0ಗೂ ಹೋಯ್ತು. 315 ಒಂದಲೇ 315 ರೂಪಾಯಿ ಏನಿದು ರಿಯಾಯಿತಿ ಅಂದರೆ ಡಿಸ್ಕೌಂಟ್. ಈ ಡಿಸ್ಕೌಂಟನ್ನು ಟೋಟಲ್ MRP ಪ್ರೈಸ್ನಲ್ಲಿ ಕಳಿಬೇಕು. ಗ್ರಾಹಕ ಪಾವತಿಸಬೇಕಾದ ಹಣ ಒಟ್ಟು ನಮೂದಿತ ಬೆಲೆ ಅಂದರೆ MRP ಪ್ರೈಸು ಮೈನಸ್ ರಿಯಾಯಿತಿ ಅಂದರೆ ಡಿಸ್ಕೌಂಟ್. ಈಗ 3150ರಲ್ಲಿ 315 ಕಳೆದ್ರೆ 2835 ಅವನು ಗ್ರಾಹಕ ಪಾವತಿಸಬೇಕು ಅಂತ. ನೆಕ್ಸ್ಟ್ 7ನೇ ಪ್ರಶ್ನೆಗೆ ಹೋಗೋಣ.